ಪ್ರತಿ ಕಿಲೋಮೀಟರ್ಗೆ 24 ರೂಪಾಯಿ ಕೊಡ್ಬೇಕಂತೇಳಿ ಸ್ಟ್ರೈಕ್ ಮಾಡ್ತಿರೋದು. ಎಲ್ಲರೂ ಹೊಟ್ಟೆ ಪಾಡಿಗೋಸ್ಕರ ಬಂದಿದೀವಿ, ಲಕ್ಷಾನುಗಟ್ಲೆ ಬಂಡವಾಳ ಹಾಕಿದೀವಿ, ಇವತ್ತು ಸ್ಟ್ರೈಕ್ ಮಾಡಿದೀವಿ. 10 ದಿನ ಟೈಮಿಂಗ್ ಕೇಳವ್ರೆ. ಊಬರ್ದವ್ರಿಗೆ 10 ದಿನ ಟೈಮಿಂಗ್ ಕೊಟ್ಟಿದೀವಿ ನಾವೇ. 13ನೇ ತಾರೀಕು ಸ್ಟ್ರೈಕ್ ಇರುತ್ತೆ. ಯಾವುದೇ ಯೆಲ್ಲೋ ಬೋರ್ಡ್ ಗಾಡಿಗಳು ರೋಡಿಗೆ ಇಳಿಯಂಗಿಲ್ಲ. ರೋಡಿಗೆ ಇಳಿದ್ರೆ ಅವತ್ತಿನ ದಿನ ನಿಮ್ ಗಾಡಿಗಳು ಸ್ಕ್ರಾಪ್ ಆಗತ್ತೆ. ಹುಷಾರಾಗಿರಿ. ಅರ್ಥ ಮಾಡ್ಕೊಳ್ಳಿ, ಒಬ್ಬರಿಗೋಸ್ಕರ ಮಾಡ್ತಿಲ್ಲ, ಎಲ್ಲರಿಗೋಸ್ಕರ ಮಾಡ್ತಾ ಇರೋದು ಇದು. ಗಾಡಿ ಕೇಳಿ. ಲಾಸ್ ಆಗುದಿಲ್ಲ, ಒಂದಿನ ಕಷ್ಟ ಇದು. ಒಂದು ದಿನ ನಿಲ್ಲಿಸಿದ್ರೆ ಡ್ರೈವರ್ಗಳು ಹೆಂಗ್ ಹೇಳ್ತಾರೆ ಗಾಡಿ ನಿಲ್ಲಿಸಿದ್ರೆ ಯಾರು ಸಾಯಂಗಿಲ್ಲ. ಒಂದು ದಿನ ಗಾಡಿ ನಿಲ್ಲಿಸಬೇಡಿ. 13ನೇ ತಾರೀಕು ದಯವಿಟ್ಟು ಎಲ್ಲರಿಗೂ ಒಂದೇ ದಿನ ಎಲ್ಲರೂ ಡ್ರೈವರ್ ಆಗ್ಲೇಬೇಕು. ಕೊಡ್ತಾರೆ. 13ನೇ ತಾರೀಕು ಸ್ಟ್ರೈಕ್ ಆಗೇ ಆಗತ್ತೆ. ಅವತ್ತಿನ ದಿನ ನೀವು ಸಹಕರಿಸಬೇಕು, ಬರ್ಬೇಕು. 10-20 ಜನ ಕೂಡುದಲ್ಲ, ಲಕ್ಷಾನುಗಟ್ಟಲೆ ಜನ ಕೂಡಿದೆ ನೋಡು. ಒಂದೇ ಹೊತ್ತಿಗೆ ಹಿಂಗೆ ಕರೆಕ್ಟ್ ಮಾಡಿದ್ರೆ ಆಗ್ತದೆ. ನಾವೇನ್ 10-20 ಜನ ಡ್ರೈವರ್ಸ್ ಗಳಲ್ಲಿ ಇಲ್ಲಿ ಲಕ್ಷಾನುಗಟ್ಟಲೆ ಡ್ರೈವರ್ಸ್ ಇದೀವಿ. ರಾತ್ರಿ 2 ದಿನ ಪಾರ್ಕಿಂಗ್ ಅಲ್ಲಿ ಮಲ್ಕೋಬೇಕಾಗತ್ತೆ ರೇಟ್ ಇಲ್ಲರಿಗೋಸ್ಕರ. ಅರ್ಥ ಮಾಡ್ಕೊಳ್ಳಿ. 13ನೇ ತಾರೀಕು ಇರುತ್ತೆ. ಈ ವಿಡಿಯೋ ಯಾರು ನೋಡ್ತಿರಲ್ಲ ಅವರು ಕೂಡ, ಮತ್ತೆ ನೀವು ಯಾರು ತಳ್ಳಿ ಮಾಡ್ರಿ. ವಿಡಿಯೋನ ಮಾಡಬೇಡಿ. ಯಾರಿಗಾಗತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಸಾಧ್ಯವಾದ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ, ಸ್ಟೇಟಸ್ ಹಾಕಿ. 13ನೇ ತಾರೀಕು ಸ್ಟ್ರೈಕ್ ಇರುತ್ತೆ. ಎಲ್ಲೋ ಬೋರ್ಡ್ ಡ್ರೈವರ್ಸ್ ಗೆ ಹೇಳುದು, ಇದೊಂದು ರಿಕ್ವೆಸ್ಟ್ ಮಾಡ್ಕೋತೀವಿ, ಕೈ ಮುಗಿದು ಎಲ್ಲರೂ ಕೈ ಬಿಡ್ತೀವಿ ಗುರು. 13ನೇ ತಾರೀಕು ಸ್ಟ್ರೈಕ್ ಇರುತ್ತೆ, ಬಂದ್ಬಿಡಿ ಎಲ್ಲರೂ. ಪ್ರತಿಯೊಬ್ಬರದು ಮೊಬೈಲ್ ಚೆಕ್ ಮಾಡ್ತೀವಿ ನಾವು. ಅವತ್ ಯಾರಾದ್ರೂ ರೋಡ್ ಅಲ್ಲಿ ಇಳಿದ್ರೆ ಪ್ರತಿಯೊಬ್ಬರು ಮೊಬೈಲ್ ಚೆಕ್ ಮಾಡ್ಬಿಟ್ಟು ಡ್ಯೂಟಿ ಮಾಡ್ಲಿ ಬಿಡ್ಲಿ. ಯಾರಿಗಾದ್ರೂ ಕಸ್ಟಮರ್ ಇದ್ರೆ ಅವತ್ತಿನ ದಿನ ನಿಮ್ ಗ್ಲಾಸ್ ಹೊಡೆದೇ ಹೊಡಿಯುತ್ತೆ. ಪ್ರತಿಯೊಬ್ಬರದು ಗ್ಲಾಸ್ ಹೊಡಿ. ಬೇರೆದವ್ರು ಹೊಡಿಲಿದ್ರೆ ನಾನಾಗಿ ಹೊಡಿತೀನಿ. ಬೇರೆದವ್ರಿಗೆ ಎಲ್ಲರಿಗೂ ಗೊತ್ತಾಗತ್ತೆ. ಥ್ಯಾಂಕ್ ಯು.